ಏನ್ರಪ್ಪ ಈಗ ಪರಿಷತ್ ಚುನಾವಣೆ ತಯಾರಿ ನಾಮಿನೇಷನ್ ಎಲ್ಲ ಹೋಗ್ತಾ ಇದ್ದೀರಾ, ಯಾವ ಥರದ ವಾತಾವರಣ ಕಾಣ್ತಾ ಇದೆ? ವಾತಾವರಣ ಚೆನ್ನಾಗಿದೆ. ಈ ಸಾರಿ ಕಾಂಗ್ರೆಸ್ ಪಕ್ಷ ಭಾಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆನ. ಅದಕ್ಕೆ ಅಭ್ಯರ್ಥಿಗಳನ್ನು 6 ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದು, ಯಾರು ಅಭ್ಯರ್ಥಿಗಳು ಗೊತ್ತಾಗಿತ್ತು. ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತದ್ರಿಂದ ಮತದಾರರನ್ನ ಭೇಟಿ ಮಾಡಲಿಕ್ಕೆ ಅನುಕೂಲ ಆಯಿತು. ಅವರಿಬ್ಬರ ಮೈತ್ರಿ ಈಸಕ್ನು ಮುಂದುವರಿತಾ ಇದೆ. ಬಿಜೆಪಿ ಮೈತ್ರಿ ಮುಂದುವರಿದ ಪರಿಷತ್ತಲ್ಲಿ ಮೈತ್ರಿ ಎಫೆಕ್ಟ್ ಈ ಮೈತ್ರಿನ ಮುಂದುವರಿಸಿದ್ರೆ ಎಫೆಕ್ಟ್ ಆಗುತ್ತಾ ಅಂತ? ಅದೇನಾಗಲ್ಲ. ಈಗ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಮೈತ್ರಿ ಮಾಡ್ಕೊಂಡಿರಲಿಲ್ವಾ, ಏನು ಎಫೆಕ್ಟ್ ಏನಾಗಲಿ. ಪೆನ್ ಡ್ರೈವ್ ವಿಚಾರ ಈ ಚುನಾವಣೆ ಮೇಲೆ ಪ್ರಭಾವ ಬೀರ್ಬೋದು ಅಂತ ಈ ಪರ್ಟಿಕ್ಯುಲರ್ ಈ ಹಳೆ ಮೈಸೂರು ಭಾಗ. ಪೆನ್ ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ. ಬಿಕಾಸ್ ಮತದಾರರಿದ್ದಾರಲ್ಲ, ಗ್ರ್ಯಾಜುಯೇಟ್ಸು ಮತ್ತು ಟೀಚರ್ಸ್ಗಳು. ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಗ್ತದೆ. ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥವ್ರು. ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು. ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದು, ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು, ಬಿ ಜೆ ಪಿಯವ್ರ ಅಚೀವ್ಮೆಂಟ್ಸು ಇದೆಲ್ಲ ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೆ. ಸರಿ, ಬರೀ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು. ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರಾ ಅಂತದ್ದು? ಬೇರೆ ರಾಜ್ಯಗಳ ಚುನಾವಣೆ ಏನಿದೆ, ನಾನು ವೈಯಕ್ತಿಕವಾಗಿ ಹೋಗೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಇಲ್ಲೇ ಕರ್ನಾಟಕದಲ್ಲಿ ಕೆಲಸ ಇದೆ. ಅದರಿಂದ ಚುನಾವಣಾ ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ರಾಜ್ಯದಿಂದ ಶುರುವಾಗಿತ್ತಲ್ಲ, ಹಾಗಾಗಿ ತಾವೇನಾದ್ರು ಹೋಗುವಂಥದ್ದಕ್ಕೆ ಹೈಕಮಾಂಡ್ ಅಥವಾ ಹೈಕಮಾಂಡ್ ಕರೆದಿದ್ದಾರೆ. ನನಗೆ ಸ್ಟಾರ್ ಕ್ಯಾಂಪೇನರ್ ಅಂತ ಮಾಡಿದ್ದಾರೆ. ಬಟ್ ನಾರ್ಮಲಿ ನಾವು ಹೋಗಲ್ಲ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳು.